ಚಿನ್ನಸ್ವಾಮಿದೊಂದಿದೆ ಸರ್. IPL ಸೀಸನ್ 18ರಲ್ಲಿ ಕಪ್ ಗೆಲ್ಲುವ ಮೂಲಕ ಮೊದಲ ಬಾರಿ ಚಾಂಪಿಯನ್ ಆಗಿದ್ದ RCBಯ ವಿಜಯೋತ್ಸವದ ವೇಳೆ ಜುಲೈನಲ್ಲಿ ಕಾಲ್ತುಳಿತವಾಗಿ 11 ಮಂದಿ ಸಾವನ್ನಪ್ಪಿದ್ರು. ದುರ್ಘಟನೆ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ಇದೀಗ 5 ತಿಂಗಳ ಬಳಿಕ ಮತ್ತೆ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುವ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ. ಅದಕ್ಕೆ DK ಶಿವಕುಮಾರ್ ಅವರೆಲ್ಲೂ ಕೂಡ ಮಾತಾಡಿದ್ರು. ಅನೇಕ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಈಗ BJPಯಲ್ಲಿ ಮಾತ್ರ ದ್ವಂದ್ವ ನಿಲುವಿದೆ. ಒಬ್ಬರು ಬೇಕು ಅಂತಾರೆ, ಒಬ್ಬರು ಬೇಡ ಅಂತಾರೆ. ಏನು ಹೇಳಿದ್ದಾರೆ ನೋಡೋಣ. ಆಕ್ಸಿಡೆಂಟ್ ಆಯಿತು, ತಪ್ಪದು ಆಗಬಾರ್ದಾಗಿತ್ತು, ಅನೇಕ ತಪ್ಪುಗಳು ಆಗಿದೆ. ಸೊ ಅದೆಲ್ಲ ಸರಿಪಡಿಸ್ಕೊಂಡು ಮುಂದಕ್ಕೆ ಕೆಲವು ಗೈಡ್ಲೈನ್ಸ್ ಮೇಲೆ ನಾವಂತೂ ಓಪನ್ ಮೈಂಡ್ ಇದ್ದೀವಿ. ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೊಳ್ಬಾರ್ದು. ಬರಲಿ, ಬಿಲ್ ಬರಲಿ, ಅಲ್ಲಿ ಬಂದಾಗ ಸಮರ್ಪಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ನಮ್ಮ DCM ಸಾಹೇಬ್ರು ಏನಿದ್ದಾರೆ ಅದನ್ನ ಮಾತನಾಡ್ತಾರೆ. ಅದಾಗಿರ್ತಕ್ಕಂಥ ಇನ್ಸಿಡೆಂಟ್ ಇಟ್ಸ್ ವೆರಿ ಸ್ಯಾಡ್. 11 ಜನರ ಸಾವಿಗೆ ಸರ್ಕಾರನೇ ನೇರ ಕಾರಣ. ಯಾವುದು ಒಳಿತಾಗ್ತೈತೆ, ಕೆಲವರೆಲ್ಲ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಇಲ್ಲಿ ಟ್ರಾಫಿಕ್ ಇದೆಲ್ಲ ಆಗುತ್ತೆ ಅಂತ. ಅದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಕ್ರೀಡೆಗೂ ಪ್ರೋತ್ಸಾಹ ಕೊಡಬೇಕು. ಹಂಗನ್ಬಿಟ್ಟು ಇವತ್ತು ಏಕಾಏಕಿ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರು ಆ ಚುನಾವಣೆಯಲ್ಲಿ ಗೆದ್ದರು, ಅವ್ರು ಮನವಿ ಮಾಡಿದ್ರು ಅಂದ ತಕ್ಷಣ ಯಾರನ್ನೂ ಕೇಳ್ದೇನೆ ಹೌದು ನಾವು ಅವಕಾಶವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸರ್, ಈ ಕ್ರೀಡಾಂಗಣದಲ್ಲಿ ಆಟವನ್ನು ಆಡಿಸ್ಬೇಕಾ ಬೇಡವಾ ಅನ್ನೋದೇ ಮೂಲವಾಗಿ ಎದ್ದಿರುವಂಥ ಪ್ರಶ್ನೆ ಈ 11 ಜನರ ಸಾವಿನಿಂದಾಗಿ. ಬಟ್ ಅದರ ಕಾರಣೀಕರ್ತರು ಯಾರು ಅನ್ನೋದಕ್ಕೆ ಯಾವ ಶಿಕ್ಷೆನೂ ಆಗಲಿಲ್ಲ. ಬಟ್ ಮಾತನಾಡೋದು, ಆಟ ಆಡಿಸೋದು ಮಾತ್ರ ಮತ್ತೆ ಯಥಾಸ್ಥಿತಿಗೆ ಬಂದ್ಬಿಡ್ತೀವಲ್ವ ಸರ್ ನಾವು? ವಿಶ್ವನಾಥನ್ನ ಕೇಳಿಬಿಟ್ಟು ಮಸಾಲೆ ಅರಿಯೋಕ್ಕಾಗಲ್ಲ. ವಿಶ್ವನಾಥ್ ತನಗೆ ಬೇಕಾದಾಗ ಬಂಡಾಟದ ವಾದ ಮಾಡೋದು, ಇನ್ನೊಂದಕ್ಕೆ ಬಂದಾಗ ಈ ರೀತಿ ವಾದ ಇಟ್ಬಿಡೋದು, ಇವ್ರಿಗೆ ಬೇಕಾದವ್ರು ಗೆದ್ರು ಅಂತ. ಆಯ್ತು ರೀ ಮಿಸ್ಟರ್ ವಿಶ್ವನಾಥ್ MLA ಯಲಹಂಕ, ಕುಂಭಮೇಳದಲ್ಲಿ ಕಾಲು ತುಳಿತ ಆಯಿತು, ಇನ್ನೊಂದು ಸರಿಯಲ್ಲಿ ಕುಂಭಮೇಳ ಮಾಡಲ್ವೇನ್ರಿ? ಯಾವುದೋ ದೇವಸ್ಥಾನದಲ್ಲಿ ಕಾಲು ತುಳಿತದಲ್ಲಿ ಜನ ಸತ್ತಿದ್ದಾರೆ, ಇನ್ನು ದೇವಸ್ಥಾನದೊಳಗೆ ಯಾರನ್ನೂ ಬಿಡಲ್ವೇನ್ರಿ? ವಾಟ್ ಸಾರ್ಟ್ ಆಫ್ ಎ ಲಾಜಿಕ್ ಅಂಡ್ ರಬ್ಬಿಶ್ ಯು ಪೀಪಲ್ ಆರ್ ಆರ್ಗ್ಯೂಯಿಂಗ್? ಒಂದು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಒಂದು ಘಟನೆ ಆಗಿದೆ, ಕರೆಕ್ಷನಲ್ಸ್ ಏನು ನೋಡಿ ಕರೆಕ್ಷನ್ ಮಾಡಿ ಆಟ ಆಡೋಕ್ಕೆ ಜಾಗ ಕೊಡಿ. ಒಳ್ಳೆ ಕಥೆ ಆಯ್ತು ಇವರು. ಹೋ ಏನು BJP ಸರ್ಕಾರ ಇರೋ ಜಾಗದಲ್ಲಿ ಎಲ್ಲರೂ ಕಾಳು ತುಳಿತ ಆಗಿಲ್ವಾ? ಗೋಧ್ರಾ ರೈಲ್ವೆ ನಿಲ್ದಾಣದಲ್ಲಿ ಒಂದು ನಡೀಬಾರದ ಕೆಟ್ಟ ಘಟನೆ ನಡೀತು. ಇನ್ನು ಗೋಧ್ರಾ ರೈಲ್ವೆ ನಿಲ್ದಾಣಕ್ಕೆ ರೈಲೇ ಬಿಡಲ್ವಾ ನೀವು? ಏನು ನಾನ್ಸೆನ್ಸ್ ಮಾತಾಡ್ತಿದ್ದಾರೆ ಇವರೆಲ್ಲ. ನೋ ದಿಸ್ ಈಸ್ ಅನ್ಫೇರ್. ಏನೇನು ಪ್ರಿಕಾಷನ್ ಬೇಕೋ ಎಲ್ಲ ತಗೊಳ್ಳಿ, ಏನೇನು ಕರೆಕ್ಷನ್ಸ್ ಬೇಕೋ ಎಲ್ಲ ಮಾಡಿಸಿ ಮಾಡಿಬಿಟ್ಟು ಆಟಕ್ಕೆ ಜಾಗ ಕೊಡಿ. ಆಟ ಬೇರೆ, ಈ ಘಟನೆಗಳು ಬೇರೆ. ಮತ್ತು ಬೇರೆ ಎಲ್ಲರೂ ಎಲ್ರಿ ಆಡಿಸ್ತೀರಿ ನೀವು ಬೇರೆ ಕಡೆ? ನಾನು ಹಂಗೆ ಮಾಡಬಾರ್ದು. ಇಟ್ಸ್ ವೆರಿ ಅನ್ಫೇರ್. ನನ್ನ ಪ್ರಕಾರ ಗೌರ್ನಮೆಂಟ್ ವಿತ್ ಆಲ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್, ಕಂಡೀಷನ್ಸ್ ಆ್ಯಂಡ್ ನೆಸೆಸರಿ ಇನ್ಫ್ರಾಸ್ಟ್ರಕ್ಚರ್ ಚೇಂಜಸ್ ಮಾಡಿಬಿಟ್ಟು ಪರ್ಮಿಷನನ್ನು ಕೊಡಬೇಕು. ಕೊಟ್ಟಿದ್ದರಿಂದ ಏನೂ ಸಮಸ್ಯೆ ಆಗಲ್ಲ. ಲೆಟ್ ವಿಶ್ವನಾಥ್ ಅಪೋಸ್ ಕ್ರಿಕೆಟ್, ನೋಡೇ ಬಿಡೋಣ ಅದೇನಾಗುತ್ತೆ ಅಂತ. ಭಾರತ ಪಾಕಿಸ್ತಾನ ಮ್ಯಾಚ್ ಬಂದಾಗ ಕ್ರೀಡಾ ಮನೋಭಾವ ಅನ್ನೋ ಸ್ಟೇಟ್ಮೆಂಟ್ ಕೊಡಕ್ಕೆ ಗೊತ್ತಾಗುತ್ತೆ. ಇದನ್ನ ಯಾಕೆ ಆ ಭಾವನೆಯಲ್ಲಿ ನೋಡೋಕ್ಕಾಗಲ್ಲ ಸರ್? ನಾನೀಗ ಹೇಳ್ತಿದ್ದೀನಲ್ಲ ಮೇಡಮ್, DK ಶಿವಕುಮಾರು ಬಂಡೆ ಆಗಿದ್ದರೆ ನೋಡೋಣ ಬಂಡೆ ಯಾವ ತೀರ್ಮಾನ ಮಾಡುತ್ತೆ ಅಂತ. ಓಕೆ.